ಆಗಳಪ್ಪ ನನ್ನಮ್ಮಿ ಬತ್ತಾ ಬತ್ತಾ ಒಳ್ಳೆ ದೊಡ್ಡ ಹೆಂಗ್ಸಾಡ್ದಂಗೆ ಆಡ್ತಾವಳೆ. ಈ ಕೆಲ್ಸ ಅಂತ ನನ್ನೇ ಮರ್ತು ಅಡ್ಗೆ ಮನೆಗೆ ಸೇರ್ಕೊಂಡ್ಬಿಡ್ತಾಳೆ. ಇದಕ್ಕೇನಾದ್ರೂ ಒಂದ್ ಮಾಡ್ಬೇಕಲ್ಲ. ಮುದ್ದು ಸೊಸೆ ಮುದ್ದು ಸೊಸೆ. ಲೇ ಪಾಟ್ಲೆ, ನಾನು ಊರಲ್ಲಿ ಇಲ್ದಿದ್ದಾಗ ಇಲ್ಲಿ ಏನಾಯ್ತು ಅಂತ ಸರಿಯಾಗಿ ಹೇಳ. ಯಾರ ವಿಷಯದ ಬಗ್ಗೆ ಮಾತಾಡ್ತಾ ಇದೀಯ ತಮ್ಮ? ಏನು ಕಾಣ್ದೆ ಇರೋ ಮಗು ತರ ಆಡ್ಬೇಡ. ಅಪ್ಪಯ್ಯಂಗೆ ಭವಾನಿ ಮೇಲೆ ಕೋಪ ಅದೆ. ಅಪ್ಪಯ್ಯಂಗೆ ಅವಳ ಮುಖ ನೋಡಿದ್ರೆ ಆಗಕ್ಕಿಲ್ಲ. ಈ ಜನ್ಮದಾಗೆ ಅವಳ ಮುಖ ದರ್ಶನ ಮಾಡಕ್ಕೆ ಇಷ್ಟಪಡಕ್ಕಿಲ್ಲ ಅನ್ನೋದು ಸತ್ಯ. ಆದ್ರೆ ಇವತ್ತು 8 ಜನದ ಮುಂದೆನೂವೆ ಅವಳು ಬಸ್ತ್ರಿ ಅಂತ ಗೊತ್ತಿದ್ರು ಅವಳನ್ನ ಮಷ್ಟಂಗ್ ಕತ್ರಸಕ್ ಹೋದ್ರು ಅಂತಂದ್ರೆ ಕಾರಣ ಬೇರೆ ಏನೋ ಅದಕ್ಕಲ್ಲ. ಅದು ಭವಾನಿ ಅಕ್ಕ ಬಂದು ಅಪ್ಪಯ್ಯ ಅಂದ್ರಲ್ಲ, ಅದು ಬಂದಿರ್ಬೇಕು ಅಂತಮ್ಮ. ಏಯ್, ಸುಳ್ ಬಗ್ಳು ಬೇಡ. ಅಪ್ಪಯ್ಯನ ಮುಖದಲ್ಲಿ ಇದ್ದಿದ್ ಕೋಪ, ಚಿಕ್ಕಪ್ಪ ದ್ವೇಷ ಸಾಧಿಸಕ್ ನಿಂತಿದ್ಯಾ ಅಂತ ಹೇಳಿದ್ ಮಾತು, ಇದೆಲ್ಲ ಬೇರೆ ಕಾರಣನೇ ಹೇಳ್ತಾ ಇದೆ. ಏನ್ಲ ಅದು? ನಾನು ಊರಲ್ಲಿ ಇಲ್ದೇ ಇದ್ದಾಗ ಏನಾಯ್ತು ಅಂತ ಸತ್ಯ ಹೇಳ್ಬಿಡು. ಅಂತಮ್ಮ ಅದು ಅದು ಹೇಳು. ಮಾವಯ್ಯ ಜೈಲ್ಗೆ ಕಾರಣ ಅವಳೆ. ಏನ್ ಮಾತು ಅಂತ ಹೇಳ್ತಾ ಇದ್ದಿಲ್ಲ. ಭವಾನಿ ಅಕ್ಕನ್ ಬಗ್ಗೆ ಹಿಂಗೆಲ್ಲ ಸುಳ್ಳು ಹೇಳ್ಬೇಡಕಲ್ಲ. ನಾನೇ ಸುಳ್ಳು ಹೇಳಿ ಅಂತಮ್ಮ, ಅಷ್ಟೆಲ್ಲ ಮಾಡಿದ್ದು ಅವಳೇ. ಯಾರ್ಲಾ ಹಂಗಂತ ಹೇಳಿದ್ದು? ಇನ್ಯಾರು? ಅವಳಿಗೆ ಫೋನ್ ಕೊಟ್ಟಿದ್ನಲ್ಲ ಆ ಲೋಕಿ. ಹೂ ಅಂತಮ್ಮ, ಆ ಲೋಕಿನೇ ಹೇಳಿದ್ದು ಅಂತಮ್ಮ. ನೀನ್ ಊರ್ಗ್ ಹೋಗಿದಾಗ ಆ ಸುಭಾಷನ ಆ ಲೋಕಿನ ಕರ್ಕ ಬಂದು ಮಾವಿನ ಮುಂದ್ಗಡೆ ನಿಲ್ಲಿಸ್ತಾ. ಅವಾಗ್ಲೇ ಆ ಲೋಕಿ ಎಲ್ಲ ಸತ್ಯನು ಹೇಳಿದ್ದು. ಆಮ್ಯಾಕೆ ನಿಮ್ಗೆ ಸತ್ಯ ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ, ಆದ್ರೆ ಅವ್ರು ನನಗೆ ದುಡ್ಡು ಕೊಟ್ಬಿಟ್ಟು ಬಾಯಿ ಮುಚ್ಚಿಸ್ಬಿಟ್ರು. ಈಗ್ಲಾರು ಅವಳು ಯಾರು ಅಂತ ಬಾಯ್ ಬಿಡ್ಲಾ? ಮನ್ಸಲ್ಲಿ ದ್ವೇಷ ಇಟ್ಕೊಂಡು ಹಿಂಗೆಲ್ಲ ಮಾಡೋಳಲ್ಲ, ಅವಳನ್ನ ಸುಮ್ಕೆ ಬಿಡೋದ್ ಬೇಡ. ಇದೇನಾರ ಭದ್ರನ್ ಕಿವಿಗ್ ಬಿದ್ರೆ ಏನಾಗದೆ ಅಂತ ಯಾರಾದ್ರೂ ಒಬ್ರು ಯೋಚನೆ ಮಾಡಿದೀರಾ? ಅವನೇನಾದ್ರೂ ಹೆಚ್ಚು ಕಡಿಮೆ ಮಾಡಿ ಜೈಲ್ ಸೇರ್ಕೊಂಡ್ರೆ ನಾವೆಲ್ಲ ನೆಮ್ಮದಿಯಾಗಿರಕ್ಕಾಗ್ತದೆ? ಇಷ್ಟಾಯ್ತು ಅಂತಮ್ಮ. ನಾನು ಊರಿಂದ ಬರೋಷ್ಟೊತ್ತಿಗೆ ಈಟೆಲ್ಲ ಆಯ್ತಲ್ಲ. ಭವಾನಿ ಅಕ್ಕ ಫೋನ್ ಮಾಡೋಳೆ ಅನ್ನೋದನ್ನ ನನ್ ಕೈ ಲಂಬಕ್ ಆಯ್ತಾ ಇಲ್ಲ. ಅಂತಮ್ಮ, ಆ ಲೋಕಿನೇ ಹೇಳಿಲ್ವಾ ನಿಮ್ ಮಗಳೇ ಮಾಡಿರೋದು ಅಂತ? ಇಲ್ಲ ಕಳಕ್ವಾಟ್ಲೆ, ಇಲ್ಲಿ ಬೇರೆ ಏನೋ ಮಸ್ಲತ್ ನಡ್ತದೆ. ಮೊದ್ಲು ಅದೇನು ಅಂತ ತಿಳ್ಕೋಬೇಕು. ಯಾಕಂದ್ರೆ ಭವಾನಿ ಅಕ್ಕ ಅಂತ ಕೆಲಸ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗ ಲೋಕಿ ಎಲ್ಲಿದನು ಅಂತ ತಿಳ್ಕ. ಸತ್ಯ ಏನು ಅನ್ನೋದನ್ನ ನಾನ್ ಕಕ್ಕಿಸ್ತೀನಿ. ನಿನ್ ಗುರಿ ಸಾಧಿಸೋದಕ್ಕೆ ಒತ್ತಾಸೆಯಾಗಿ ನಿಂತು ನಿನ್ನ ಆಸೆ ನೆರವೇರಿಸ್ಬೇಕು ಅಂತ ತೀರ್ಮಾನ ಮಾಡಿ ಈ ಪುಸ್ತಕ ತಂದೀವ್ನಿ. ನೀನ್ ಚಂದಾಗಿ ಓದಿ ಡಾಕ್ಟರ್ ಆಗ್ಬೇಕು ಅಂತವ. ನಿನ್ ಜೊತೆಗೆ ನಾನಿವ್ನಿ.
ಇವಾಗಿದು ಬರೀ ನನ್ನ ಕನಸು, ನನ್ನ ಆಸೆ ಅಲ್ಲ. ನಮ್ಮ ಗೌಡ್ರು ಆಸೆ ಅನ್ಮಾಕೆ ನನ್ನ ಸಂದಾಗಿ ಸಾಧನೆ ಮಾಡಿ ಅವ್ರ ನಂಬಿಕೆನ ನಾ ಉಳಿಸ್ಕೊಂಡೇ ಉಳಿಸ್ಕೊತೀನಿ. ನಮ್ಮವ್ವ ಯಾವಾಗ್ಲೂ ಹೇಳೋಳು, ಇಂಥ ಗಂಡನ್ನ ನೀನ್ ಪಡೆಯಕ್ಕೆ ಸಾನೆ ಪುಣ್ಯ ಮಾಡಿದ್ಯಾ ಅಂತ. ಅವ್ರು ಹೇಳ್ದಂಗೆ ನಾನು 7 ಜನ್ಮದ ಪುಣ್ಯ ಮಾಡಿದ್ದೀನಿ. ವಾ ಹುಲಿಕೆರಮ್ಮ, ಏನವ ತಾಯಿ ಇದು ಅವಾಗವಾಗ ಒಕ್ಕರ್ಸ್ಕೊಂಡ್ಬಿಡುತ್ತೆ. ಅಜ್ಜಿ, ನೀವು ಮಂಡಿ ನೋವಂತ ಹೇಳ್ತಾ ಇದ್ರಲ್ಲ, ಅದಕ್ಕೆ ಔಷಧಿನ ತಕೊಂಬಂದಿವ್ನಿ. ಇದನ್ನ ಹಚ್ಚಿ 1 ಗಂಟೆ ಬಿಟ್ಟು ಬಿಸಿ ಬಿಸಿ ನೀರ್ ಹಾಯ್ಕೊಂಡ್ರೆ ನೋವು ಕಮ್ಮಿ ಆಯ್ತದೆ. ಪರವಾಗಿಲ್ಲ ಕಣಮ್ಮಿ, ನೀನ್ ನಿಮ್ ಊರಿಗೆ ಹೋಗುವಾಗ ನಾನು ಹೇಳಿದ್ದನ್ನ ಗೆಪ್ತಿಯಲ್ಲಿ ಇಟ್ಕೊಂಡು ಬರುವಾಗ ಔಷಧಿ ತಗೊಂಬಂದ್ಬಿಟ್ಟಿದೀಯಾ. ನಿನಗೂ ಹೊಸಿ ಜವಾಬ್ದಾರಿ ಅದೇ. ಆ ಮಗಳನ್ನ ನಾನು ಒಂದ್ ಮಾಡ್ತೀನಿ. ನಿಮ್ಮಿಂದ ದೂರ ಆಗಿರೋ ಪಿರುತಿನ ನಾನ್ ಮತ್ತೆ ಸಿಗೋ ತರ ಮಾಡ್ತೀನಿ. ಹಂಗಂತ ನಿಮಗ್ ಮಾತ್ ಕೊಡ್ತೀವಿ. ಅಜ್ಜಿ, ನಿಮ್ ತವ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಅದೇನು ಹೇಳು. ಅಜ್ಜಿ, ಅದು ಭವಾನಿ. ನಿಲ್ಲಿಸ್ಬಿಡು. ಮುಂದಕ್ಕೆ ನೀನು ಉಸಿರು ತೆಗಿಬೇಡ. ಅವಳ ಬಗ್ಗೆ ನಿನ್ನ ಮನಸ್ಸಲ್ಲಿ ಏನಾದ್ರೂ ಮಾತಾಡ್ಬೇಕು ಅಂತ ಇದ್ರೆ ಅದನ್ನ ಇಲ್ಲೇ ಸಾಯಿಸ್ಬಿಡು. ಅಜ್ಜಿ, ಅವ್ರೇನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ರು. ಗೊತ್ತಿಲ್ದೆ ಮಾಡಿದ್ಲಾ? ಏನೇ ಗೊತ್ತಿಲ್ದೆ ಮಾಡಿದ್ಲು? ಅವಳು ಮಾಡಿರೋದನ್ನ ನೆನೆಸ್ಕೊಂಡ್ರೆ ಅವಳನ್ನ ಕತ್ತರಿಸಿ ಹಾಕ್ಬೇಕು ಅಂತ ನನ್ ರಕ್ತನೇ ಕುದಿತದೆ. ಅಂಥದ್ರಲ್ಲಿ ನನ್ ಮಗನ್ಗೆ ಇನ್ನಂಗೆ ಆಗಿರ್ಬೇಕು. ಅವಳೇನಾದ್ರೂ ಅಪ್ಪಿ ತಪ್ಪಿ ಅವನ ಕೈಗೆ ಸಿಕ್ಕಿದ್ರೆ ಕೊಚ್ಚಾಕ್ಬಿಡ್ತಾವನೆ. ಅಜ್ಜಿ, ಅದು ಮಾತಾಡ್ಬೇಡ ಅಂತ ಹೇಳ್ದೆ ತಾನೆ. ಅವಳ ಬಗ್ಗೆ ನಿನಗೇನ್ ಗೊತ್ತಿದೆ ಅಂತ ಅವಳ ಪರ ವಕಾಲತ್ತು ವಹಿಸ್ಕೊಂಡ್ ಬಂದಿದೀಯೇ? ಮಂಡಿ ನೋವಿಗೆ ಔಷಧಿ ಹಚ್ಚೋ ನೆಪದಲ್ಲಿ ನನ್ನ ಮನ್ಸಿಗೆ ನೋವು ಕೊಡೋದಕ್ ಬಂದಿದೀಯಾ? ಅಯ್ಯಯ್ಯೋ ಅಜ್ಜಿ, ಹಂಗಲ್ಲ. ಹಂಗೂ ಇಲ್ಲ ಹಿಂಗೂ ಇಲ್ಲ. ನನ್ ಕಣ್ಣು ಮುಂದ್ಗಡೆ ಕೂತ್ಕೋಬೇಡ, ಹೊಂಟೋಗೋ. ನಿಂಗೆ ಹೇಳ್ತಿರೋದು. ದೊಡ್ಡದಾಗಿ ಆ ಮನೆ ಆಡಿ ಪರವಾಗಿ ಮಾತಾಡಕ್ ಬಂದ್ಬಿಟ್ಲು. ಭವಾನಿ ಅಕ್ಕಂಗೆ ಈ ಅಟ್ಟಿ ಕರ್ಕೊಂಡ್ ಬರ್ತೀನಿ ಅಂತ ಮಾತ್ ಕೊಟ್ಟಿವ್ನಿ. ಆದ್ರೆ ಇಲ್ಲಿ ನೋಡಿದ್ರೆ ಅತ್ತೆ ಮನ್ಸಲ್ಲಿ, ಅಜ್ಜಿ ಮನ್ಸಲ್ಲಿ ಅವ್ರ ಬಗ್ಗೆ ಒಂಚೂರು ಕರುಣೆ ಅನ್ನೋದೇ ಇಲ್ಲ. ಈ ಹಟ್ಟಿನಲ್ಲಿ ಯಾರಿಗೂ ಆ ವಿಷಯದ ಬಗ್ಗೆ ಮಾತಾಡೋದಕ್ ಸಿದ್ಧನೇ ಇಲ್ಲ. ಅಂದ್ಮ್ಯಾಕೆ ಅವ್ರಿಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳೋದಾದ್ರೂ ಹೆಂಗೆ? ಅಮ್ಮಿ, ಇದ್ಯಾಕಮ್ಮ ಈ ಪಾಟಿ ಬೇಸರ ಮಾಡ್ಕೊಂಡ್ ಕೂತಿದ್ದಿ? ಬಾಯ್ಲಿ, ನಿನ್ನೆ ಯಾಕೆ ಕರಿತಾರದು? ಬಾರಮ್ಮ ಇಲ್ಲಿ. ಇದ್ಯಾಕಮ್ಮಿ ಈಟೊಂದು ಬೇಸರ ಮಾಡ್ಕೊಂಡ್ ಕೂತಿದ್ದಿ? ಯಾರಾದ್ರೂ ಏನಾದ್ರು ಅಂದ್ರೆ? ಇಲ್ಲ ಗೌಡ್ರೆ, ಯಾರು ಏನು ಅಂದಿಲ್ಲ. ಏಯ್, ಸುಳ್ಳು ಹೇಳ್ಬೇಡ.
ಹೇಳಮ್ಮ ಏನಾಯ್ತು? ಅದು ಏನಿಲ್ಲ ಗೌಡ್ರೆ, ನಾವು ನಮ್ಮ ಊರಿಗೆ ಹೋಗಿದ್ವಲ್ಲ, ಅವಾಗ ಸರು ಫ್ರೆಂಡ್ ಜೊತೆ ಎಲ್ಲ ಬಂದ್ನಲ್ಲ, ಅವರೆಲ್ಲ ನೆನ್ಪಿಗೆ ಬಂದ್ರು. ಆಟೆಯ ಆಟಕ್ಕೆ ಇಟ್ಟೊಂದು ಬೇಸರ ಮಾಡ್ಕೊಂಡ್ ಕೂತಿದ್ದೆ. ನನ್ನ ನಮ್ಮಿಗೆ ಏನಾಯ್ತಪ್ಪ ಅಂತ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ದೆ. ಅಯ್ಯೋ, ನೀವ್ ಯಾಕೆ ಹಿಂಗ್ ಯೋಚನೆ ಮಾಡ್ತೀರಾ? ಹಂಗೇನಾದ್ರೂ ಇದ್ದಿದ್ರೆ ನಾನ್ ನಿಮ್ ತವ ಹೇಳಕ್ಕಿಲ್ವೇ? ಸರಿ, ಈಗ್ಲಾದ್ರೂ ವಸಿ ನಗಾಡು. ನೀನ್ ಆತರ ಬೇಸರ ಮಾಡ್ಕೊಂಡ್ ಕೂತಿರೋದ್ ನೋಡಕ್ಕೆ ನನ್ ಕೈಲಿಂದ ಆಗಲ್ಲ ಕಣಮೆ. ವಸಿ ನಗಾಡಮೆ. ಓ, ಈಗ ನಮ್ಮ ಅಪ್ಪನ ಹಳ್ಳಿ ಮಯ್ಯಂಗೆ ನಾನ್ ನಗ್ಬೇಕು. ಈ ಅಮ್ಮೆ, ನೀನ್ ಯಾವಾಗ್ಲೂ ಹಿಂಗೆ ನಗ್ತಾ ಇರ್ಬೇಕು ಕಣಮೆ. ಸರಿ ಆಯ್ತು, ಇನ್ ಮುಂದಕ್ಕೆ ನೀವ್ ಇಷ್ಟಪಟ್ಟಂಗೆ ಇರ್ತೀನಿ. ಈಗ ನಂಗೆ ನಿಮ್ ಜೊತೆ ಕುತ್ಕೊಂಡು ಮಾತಾಡೋದಕ್ಕೆ ಟೈಮ್ ಇಲ್ಲ. ನಂಗೋಸಿ ಕೆಲ್ಸ ಅದೇ, ನಾನ್ ಬರ್ತೀನಿ. ಅಮ್ಮೆ, ಅಮ್ಮೆ ಆಗಳಪ್ಪ, ನನ್ನಮ್ಮಿ ಬತ್ತ ಒಳ್ಳೆ ದೊಡ್ಡ ಹೆಂಗ್ಸಾಡ್ದಂಗ ಆಡ್ತಾವಳೆ. ಈ ಕೆಲ್ಸ ಅಂತ ನನ್ನೇ ಮರ್ತು ಅಡ್ಗೆ ಮನೆಗೆ ಸೇರ್ಕೊಂಡ್ಬಿಡ್ತಾಳೆ. ಇದಕ್ಕೇನಾದ್ರೂ ಒಂದ್ ಮಾಡ್ಬೇಕಲ್ಲ. ಚಂಪಾ, ತೆಗಿಯಮ್ಮಿ ಕದವ. ಚಂಪಾ, ಏನಾಯ್ತು? ಯಾಕೆಲ್ರು ಈಟನ್ ಕೋಪ ಮಾಡ್ಕೊಂಡಿದ್ದೀರಾ? ಚಂಪಾ, ಚಂಪಾ, ನಿಂಗೆ ಹೇಳ್ತಾ ಇರೋದು, ಕದ ತೆಗಿತ್ಯಾ ಇಲ್ವಾ? ಅವರೇ, ಏನಾಯ್ತು? ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಿ? ಮಳ್ಳಿ ಮಂಚಕ್ ಕಾಲ್ ಎಷ್ಟು ಅಂದ್ರೆ 3 ಮತ್ತೊಂದು ಅಂದ್ರಂತೆ. ಮಾಡೋದೆಲ್ಲ ಮಾಡಿ ಏನು ಕಾಣ್ದಾರಂಗ್ ನಿಂತಿದ್ಯಾ? ಅವ್ವ, ಬಿಡ್ಬೇಡ ಕಣವ. ಸ್ನಾನಕ್ಕೆ ಹೋಗ್ ಬರೋದ್ರೊಳಗೆ ಕದ್ಬಿಟ್ಟವಳೆ, ಬಿಡ್ಬೇಡ. ಅದ್ಕೆ ಇವಳ ಹತ್ರ ಏನ್ ಸುತ್ತಿ ಬಳಸಿ ಮಾತಾಡೋದು? ಮರ್ಯಾದೆಯಿಂದ ನಮ್ ಚಿತ್ರ ನೋಡೆ ಕದ್ದಿರೋದ್ನ ವಾಪಸ್ ತಂದ್ಕೊಟ್ಬಿಡ. ಅಯ್ಯಯ್ಯೋ, ಒಡವೆನಾ? ನಾನ್ ಯಾವ ಒಡವೆನೂ ಕದ್ದಿಲ್ಲ ಅಮ್ಮೋರೆ. ಈ ನಾಟಕವ ಬೇರೆಯವ್ರ ತಾವಿಟ್ಕೊ, ನಂತವಲ್ಲ. ಮರ್ವಾದಿಯಿಂದ ಹೇಳ್ತಾ ಇದ್ದೀನಿ, ನನ್ನ ಮಗಳು ಒಡವೆನ ತಂದ್ ನೀನೇ ಮಡಗ್ಬಿಡು. ನಾನಾಗ ಅಟ್ಟಿ ಒಳಗ್ ಬಂದ್ ಏನಾರು ನಿನ್ ಸಿಕ್ಕಾಕೊಂಡ್ರೆ ನಿನ್ ಕತೆನೆ ಚೆನ್ನಾಗಿರಕ್ಕಿಲ್ಲ. ಚಿಕ್ಕತೆ, ನೀವ್ ತಪ್ಪು ತಿಳ್ಕೊಂಡಿದ್ದೀರಾ. ಪಾಪ ಚಂಪಾ ಕಂಡೋರ್ ವಸ್ತುಗೆ ಆಸೆ ಪಡೋಳಲ್ಲ. ಇಲ್ಲಿ ಎಲ್ಲೋ ತಪ್ಪಾಗದೆ ಅನಿಸ್ತದೆ. ಅವಳ ಬಗ್ಗೆ ನಿಂಗ್ ಗೊತ್ತಿಲ್ಲ. ಹೋಗಿ ಇವಳ ಪರವಾಗಿ ಮಾತಾಡಕ್ ಬಂದಿದ್ಯಲ್ಲ, ಸ್ವಲ್ಪ ಸುಮ್ಕೆ ನಿಂತ್ಕ. ಇದ್ಯಾ, ನಿಂಗೆ ಇವಳ ಬಗ್ಗೆ ಗೊತ್ತಿಲ್ಲ. ಮೆತ್ತಗಿದ್ರು ಮನೆ ಹಾಳು ಕೆಲಸ ಮಾಡೋದನ್ನ ಸಂದ ಕಲ್ತವಳೆ. ಒಡೊಳಗೆ ಒಡವೆನು ಕದ್ಯಾಕ್ ನಿಂತಿದ್ಯಾ ನಮ್ಮಿ? ಇಂಥವಳನ್ನ ಸುಮ್ನೆ ಬಿಡ್ಬೇಕಾ? ತಂದ್ಕೊಡ್. ಅಯ್ಯಯ್ಯೋ ಅವರೇ, ನಾನ್ ಯಾವ ಒಡವೆನೂ ಕದ್ದಿಲ್ಲ. ನಂಗೆ ಯಾವ ಒಡವೆನೂ ಗೊತ್ತಿಲ್ಲ. ಅದ್ಕೆ ಅವಳ ಕತೆ ಪುರಾಣ ಎಲ್ಲ ಯಾಕೆ ಕೇಳ್ಕೊಂಡ್ ನಿಂತಿದ್ದೀರಾ? ಕದ್ದವ್ರು ಯಾರು ತಾನೇ ಕದ್ದಿದ್ದು ಅಂತ ಒಪ್ಕೋತಾರ? ನಾವೇ ಒಳಗಡೆ ಹೋಗಿ ತಡ್ಕಣ. ನಡೀರಿ, ನಡೀರಿ ವಿನಂತ್. ವಿದ್ಯಕ್ಕ, ಪ್ರಮಾಣ ಮಾಡಿ ಹೇಳ್ತೀನಿ, ನಂಗೆ ಏನು ಗೊತ್ತಿಲ್ಲ ವಿದ್ಯಕ್ಕ. ಇದೆಲ್ಲ ನೋಡ್ತಾ ಇದ್ರೆ ಇವತ್ತಿ ಚಂಪಾ ಗಂಟು ಮುಟ್ಟೆ ಕಟ್ಕೊಂಡು ಊರ್ ಬಿಡೋದಂತೂ ಗ್ಯಾರಂಟಿ. ಅವರೇ, ದಯವಿಟ್ಟು ನಿಂತ್ಕೊಳ್ಳಿ ಅವರೇ. ಅದ್ ನಮ್ಮ ಅಪ್ಪಯ್ಯ ನನ್ಗೆ ಅಂತ ಮಾಡ್ಸಿರೋದು. ದಯವಿಟ್ಟು ನನ್ ಮಾತ್ ಕೇಳಿ ಅಮ್ಮೋರೆ, ನಿಮ್ ಕಾಲಕ್ಕೆ ಬೀಳ್ತೀನಿ ಅಮ್ಮೋರೆ. ದಯವಿಟ್ಟು ಅಮ್ಮೋರೆ, ನನ್